ಸಹ್ಯಾದ್ರಿಯ ನೆರಳಿನಲ್ಲಿ ಭದ್ರಾ ನದಿಯ ಅಂಚಿನಲ್ಲಿ ಕಪ್ಪು ಬಾನ ಸಿಡಿಲ ಮುಗಿಲು ಮುಂಗಾರಿನ ಮಿಂಚಿನಲ್ಲಿ ಕೋಗಿಲೆಗಳ ಗೂಡಿನಲ್ಲಿ ಮೂಡಿ ಬಂದ ಹಾಡಿನಲ್ಲಿ ಮಲೆನಾಡನೆ ಬರೆದಿರಿಸಿದ ಕುವೆಂಪುವಿನ ನಾಡಿನಲ್ಲಿ ಇಂದು ವಿದ್ಯೋದಯವಾಗಿದೆ. ಪ್ರಕೃತಿಯೇ ಪ್ರತಿಯೊಂದು ಜೀವಿಯ ಹುಟ್ಟು, ಸಾವು, ಆಟ, ಪಾಠ, ಭಾವನೆಗಳ ಮೂಲ. ಕಾಡಿನ ಶುದ್ಧ ಗಾಳಿ, ಶುದ್ಧ ನೀರು ಅದೆಷ್ಟೋ ಬದುಕಿಗೆ ಆಧಾರ. ಕರ್ನಾಟಕದ ಅನೇಕ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದಾದ ಜಾಗರ ಕಣಿವೆ ಎಂದೇ ಪ್ರಖ್ಯಾತಿಯಾಗಿದ್ದ ಭದ್ರಾ ಅಭಯಾರಣ್ಯ ಅನೇಕ ಜೀವ ವೈವಿಧ್ಯತೆಯ ಆಗರ. 1951ರಲ್ಲಿ ಇದನ್ನು ಭದ್ರಾ ವನ್ಯಜೀವಿ ಅಭಯಾರಣ್ಯವೆಂದು ಮರುನಾಮಕರಣ ಮಾಡಲಾಯಿತು. 1998ರಲ್ಲಿ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶವೆಂದು ಗುರುತಿಸಲಾಯಿತು. ಕುದುರೆಮುಖದ ಗಂಗಾ ಮೂಲದಲ್ಲಿ ಜನಿಸಿ ಕೂಡಲಿಯಲ್ಲಿ ತುಂಗೆಯೊಂದಿಗೆ ಸೇರಿ ತುಂಗಭದ್ರೆಯಾಗಿ ಹರಿದು ಕೃಷ್ಣೆಯಲ್ಲಿ ವಿಲೀನವಾಗುವ ಭದ್ರೆಯ ಹರಿವು ಅದೆಷ್ಟೋ ಶಾಂತ. ಇಲ್ಲಿನ ಜೀವ ಸಂಕುಲವನ್ನು ಸಲಹುತ್ತಿರುವವಳು ಭದ್ರೆಯೇ. ಪಶ್ಚಿಮ ಘಟ್ಟಗಳ ಗರ್ಭಭಾಗದಲ್ಲಿರುವ ಸಿಹಿಮೊಗ್ಗೆಯ ಸಹ್ಯಾದ್ರಿಯ ತಪ್ಪಲಿನಲ್ಲಿರುವ ಜ್ಞಾನ ಸಹ್ಯಾದ್ರಿ ಎಂದೇ ಪ್ರಸಿದ್ಧಿಯಾದ ಕುವೆಂಪು ವಿಶ್ವವಿದ್ಯಾಲಯ ಭದ್ರಾ ಅಭಯಾರಣ್ಯದ ಒಂದು ಭಾಗವೂ ಹೌದು. ಇದು 1987ರಲ್ಲಿ ಸ್ಥಾಪನೆಯಾಯಿತು. ಇಲ್ಲಿನ ಜೀವ ವೈವಿಧ್ಯತೆಗೆ ತಕ್ಕಂತೆ 2003ರಲ್ಲಿ ವನ್ಯಜೀವಿ ನಿರ್ವಹಣಾ ವಿಭಾಗವು ಪ್ರಾರಂಭವಾಯಿತು. ಎಲ್ರಿಗೂ ನಮಸ್ಕಾರ. ನಮ್ಮ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ವನ್ಯಜೀವಿ ಮತ್ತು ನಿರ್ವಹಣೆ ವಿಭಾಗವು ಪ್ರಾರಂಭವಾಗಿದ್ದು 2003ನೇ ಇಸ್ವಿಯಲ್ಲಿ. ನಮ್ಮ ವನ್ಯಜೀವಿ ಮತ್ತು ನಿರ್ವಹಣೆ ವಿಭಾಗವನ್ನು ಪ್ರಾರಂಭ ಮಾಡಲಿಕ್ಕೆ ಮುಖ್ಯ ಕಾರಣಕರ್ತರಾದಂಥವರು ಅಂದಿನ ಕುಲಪತಿಗಳಾದ ಪ್ರೊಫೆಸರ್ ಕೆ ಚಿದಾನಂದ ಗೌಡ ಹಾಗೂ ಕುಲಸಚಿವರಾದಂಥ ಪ್ರವೀಣ್ ಚಂದ್ರ ಪಾಂಡೆ ಅವರು ಹಾಗೂ ಜುವಾಲಜಿ ಪ್ರೊಫೆಸರ್ ಅಂತ ಪ್ರೊಫೆಸರ್ ಬಿ ಹೊಸಟ್ಟಿ ಅವರ ಸಾರಥ್ಯದಲ್ಲಿ ಈ ವಿಭಾಗ ಪ್ರಾರಂಭವಾಯಿತು. ಸುಡು ಬೇಸಿಗೆಯಲ್ಲಿ ಒಣಗಿ ನಿಂತು ಬೆತ್ತಲಾಗುವ ಇಲ್ಲಿನ ಕಾಡು ಮುಂಬರುವ ವರ್ಷಧಾರೆಗೆ ಹಸಿರು ಸೀರೆ ಹೊತ್ತು ಕಂಗೊಳಿಸುತ್ತದೆ. ಅನೇಕ ಜೀವಿಗಳ ಬದುಕು ಅನಾವರಣಗೊಳ್ಳುವುದು ಇಲ್ಲಿಯೇ, ಈ ಸಮಯದಲ್ಲಿಯೇ. ಜೀವ ವೈವಿಧ್ಯತೆಗೆ ಹೊಂದಿಕೊಂಡು ಅನೇಕ ವನ್ಯಜೀವಿಗಳು
ಇಲ್ಲಿ ಸಹಬಾಳ್ವೆ ನಡೆಸುತ್ತಿವೆ. ಅಂತೆಯೇ ಬಾನೆತ್ತರಕ್ಕೆ ಕೈ ಚಾಚಿದ ಅದೆಷ್ಟೋ ಮರಗಳು ಇಲ್ಲಿನ ಪ್ರಕೃತಿಯ ಸ್ಥಿರತೆಗೆ ಮೂಕ ಸಾಕ್ಷಿಗಳಾಗಿವೆ. ಅನೇಕ ಪ್ರಭೇದದ ಪ್ರಾಣಿ ಪಕ್ಷಿಗಳು ಈ ಕಾಡಿನಲ್ಲಿ ಸರ್ವೇ ಸಾಮಾನ್ಯ. ಪಶ್ಚಿಮ ಘಟ್ಟದಲ್ಲಿರುವ ಅನೇಕ ಸ್ಥಳೀಯ ಪ್ರಭೇದದ ಜೀವ ಸಂಕುಲಗಳನ್ನು ಕಾಣಬಹುದಾಗಿದೆ. ಇಂತಹ ಸಮೃದ್ಧ ಕಾಡಿನ ತಪ್ಪಲಿನಲ್ಲಿರುವ ವನ್ಯಜೀವಿ ನಿರ್ವಹಣಾ ವಿಭಾಗದ ವಿದ್ಯಾರ್ಥಿಗಳ ಹಾಗೂ ಉಪನ್ಯಾಸಕರ ಬೆನ್ನೆಲುಬಾಗಿ ನಿಂತ ಪ್ರೊಫೆಸರ್ ವಿಜಯಕುಮಾರ ಈ ವಿಭಾಗದ ಎಲ್ಲ ಕಾರ್ಯಚಟುವಟಿಕೆಗಳ ಮುಖ್ಯ ರಾಯಭಾರಿ. ವಿಭಾಗ ಪ್ರಾರಂಭವಾದಾಗ ವಿಭಾಗದ ವಿದ್ಯಾರ್ಥಿಗಳ ಸಂಖ್ಯೆ ತುಂಬ ಕಡಿಮೆ ಇತ್ತು. ಯಾಕಂತ ಹೇಳಿದ್ರೆ ಆಗ ವಿಭಾಗ ಪ್ರತ್ಯೇಕವಾದ ವಿಭಾಗ ಆಗಿರಲಿಲ್ಲ. ಜುವಾಲಜಿ ಡಿಪಾರ್ಟ್ಮೆಂಟ್ ಜೊತೆ ಒಂದು ಸೆಮಿಸ್ಟರು, ಬಾಟ್ನಿ ಒಂದು ಸೆಮಿಸ್ಟರ್, ಎನ್ವೈರನ್ಮೆಂಟಲ್ ಸೈನ್ಸಲ್ಲಿ ಒಂದು ಸೆಮಿಸ್ಟರ್ ಈ ಥರ ಓದಬೇಕಾಗಿತ್ತು. ಆಮೇಲೆ ನಾನು 2006ರಲ್ಲಿ ವಿಭಾಗದಲ್ಲಿ ಅಧ್ಯಾಪಕನಾಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡೆ. ಆಮೇಲೆ ವಿದ್ಯಾರ್ಥಿಗಳ ಫೀಡ್ಬ್ಯಾಕನ್ನು ತೆಗೆದುಕೊಂಡು ಆ ವಿದ್ಯಾರ್ಥಿಗಳ ಫೀಡ್ಬ್ಯಾಕ್ ಅನುಸಾರ ನಾನು ಸಿಲೆಬಸನ್ನು ರಿವೈಸ್ ಮಾಡಿ ಪ್ರತ್ಯೇಕ ವಿಭಾಗ ಆಗಬೇಕು, ಇಲ್ಲೇ ಒಂದೇ ವಿಭಾಗದಲ್ಲಿ 4 ಸೆಮಿಸ್ಟರ್ಗಳನ್ನು ಓದಬೇಕು ಅಂತ ಆದಾಗ ಮುಂದಿನ ಅಡ್ಮಿಷನ್ಸ್ಗಳು ಕಾಲಕ್ರಮೇಣವಾಗಿ ಜಾಸ್ತಿ ಆಗ್ತಾ ಬಂತು. 2016ರಲ್ಲಿ ನಾನು ವಿಭಾಗದ ಅಧ್ಯಕ್ಷನಾಗಿ ಅಧಿಕಾರವನ್ನು ವಹಿಸಿಕೊಂಡೆ. ಈ ವಿಭಾಗದ ಅಧ್ಯಕ್ಷ ಮತ್ತು ಪ್ರತ್ಯೇಕ ವಿಭಾಗ ಆಗಲಿಕ್ಕೆ ಅಂದಿನ ಕುಲಪತಿಗಳಾದಂಥ ಪ್ರೊಫೆಸರ್ ಜೋಗಶಂಕರ್ ಅವರು ಕಾರಣಕರ್ತರಾಗಿದ್ದರು. ಅಂದಿನಿಂದ ನಾವು ಸಿಲೆಬಸನ್ನು ರಿವೈಸ್ ಮಾಡ್ಕೊಳ್ತಾ ವಿದ್ಯಾರ್ಥಿಗಳಿಗೆ ನಮ್ಮ ಕೋರ್ಸ್ ಮಾಡಿದ ಮೇಲೆ ಅವರಿಗೆ ಆಗತಕ್ಕಂಥ ಉಪಯೋಗಗಳು, ಕೆಲಸದ ಅವಕಾಶಗಳು ಮತ್ತು ಎಲ್ಲರೂ ತುಂಬ ಇದರಲ್ಲಿ ಹವ್ಯಾಸ ಇದ್ದಂಥ ವಿದ್ಯಾರ್ಥಿಗಳು ಸೇರಿಕೊಳ್ತಾ ಇದ್ದರು. ಅವರ ಫ್ಯೂಚರ್ ದೃಷ್ಟಿಯಿಂದ ನಮ್ಮ ಸಿಲೆಬಸ್ನ ರಿವೈಸ್ ಮಾಡಿಕೊಂಡು ಆಮೇಲೆ ಕಾಲಕ್ರಮೇಣವಾಗಿ ನಮ್ಮ ವಿಭಾಗದ ವಿದ್ಯಾರ್ಥಿಗಳ ಸಂಖ್ಯೆ 1 ಅಂಕಿಯಿಂದ 2 ಅಂಕಿ ಆಯಿತು. ಸುಮಾರು 41 ಜನ ವಿದ್ಯಾರ್ಥಿಗಳು ಕೂಡ ಒಂದು ವರ್ಷದಲ್ಲೇ ಅಡ್ಮಿಷನ್ ಆದರು. ಸಂಶೋಧನೆ ಮಾಡಲು ಎಲ್ಲ ಥರದ ಪರ್ಮಿಷನ್ನು ತೆಗೆದುಕೊಂಡಿದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳು ಸಂತೋಷದಿಂದ ಅವರ ಕ್ಷೇತ್ರ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ನಮ್ಮ ಪಠ್ಯಕ್ರಮವು ಸಹ ವೈಲ್ಡ್ ಲೈಫ್ ಎಕಾಲಜಿ, ವೈಲ್ಡ್ ಲೈಫ್ ಕನ್ಸರ್ವೇಷನ್ನು, ಬಯೋಡೈವರ್ಸಿಟಿ, ಆರ್ನಿಥಾಲಜಿ, ಇಕ್ತಿಯಾಲಜಿ, ಮ್ಯಾಮಾಲಜಿ, ಬಯೋಸ್ಟ್ಯಾಟಿಸ್ಟಿಕ್ಸು ಈಗಿನ ಕಾಲಕ್ಕೆ ಏನು ಬೇಕಾಗಿದೆ ಅದೇ ಥರ ಪರಿಷ್ಕೃತಗೊಂಡಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಆಸಕ್ತಿಯಿಂದ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದಾರೆ. ಇದುವರೆಗೂ ನಮ್ಮ ವಿಶ್ವವಿದ್ಯಾಲಯ ಒಟ್ಟು 17 ಜನ PhD ಪಡ್ಕೊಂಡಿರ್ತಾರೆ. ಪ್ರಸ್ತುತ 8 ವಿದ್ಯಾರ್ಥಿಗಳು ವಿವಿಧ ವನ್ಯಜೀವಿ ಕನ್ಸರ್ವೇಷನ್ ಮೇಲೆ ವಿವಿಧ ಟಾಪಿಕ್ಗಳ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ, ಸಂಶೋಧನೆ ಮಾಡ್ತಿದ್ದಾರೆ. ವನ್ಯಜೀವಿ ಸಂರಕ್ಷಣೆಗೆ ನಮ್ಮ ಆರ್ಥಿಕ ವಿಚಾರಗಳು, ಸಾಂಸ್ಕೃತಿಕ ವಿಚಾರಗಳು ಮತ್ತು ಇನ್ನಿತರ ಹಲವಾರು ಸಾಮಾಜಿಕ ವಿಚಾರಗಳ ತಿಳುವಳಿಕೆ ಬಹು ಅಗತ್ಯ. ಇದನ್ನು ತಿಳಿದುಕೊಂಡಿರುವ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ವನ್ಯಜೀವಿ ಸಂರಕ್ಷಣೆ ಮತ್ತು ವಿಜ್ಞಾನದತ್ತ ಬರಬೇಕು. ಈ ಹಿನ್ನೆಲೆಯಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ವನ್ಯಜೀವಿ ಮತ್ತು ನಿರ್ವಹಣಾ ವಿಭಾಗದವರು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳನ್ನು ವನ್ಯಜೀವಿ ಸಂರಕ್ಷಣೆಯ ಸ್ನಾತಕೋತ್ತರ ಪದವಿಗೆ ಆಕರ್ಷಿಸಲು ಬಹಳಷ್ಟು ಕೆಲಸ ಮಾಡಿದ್ದಾರೆ ಮತ್ತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅವಕಾಶ ಕೊಟ್ಟು ವನ್ಯಜೀವಿ ಸಂರಕ್ಷಣೆಗೆ ನಮ್ಮ ದೇಶದಲ್ಲಿ ದೊಡ್ಡ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ನಮಸ್ತೆ, ನಾನು ಡಾಕ್ಟರ್ ರಾಘವೇಂದ್ರ ಗೌಡ ಅಂತ. ನಾನು ಈ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ನ 2nd ಬ್ಯಾಚ್ ಸ್ಟೂಡೆಂಟು. ನಾನೀಗ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ. ನಂದು ಸ್ಪೆಷಲೈಸೇಷನ್ನು ವೆಟ್ಲ್ಯಾಂಡ್ ಎಕಾಲಜಿ ಮತ್ತು ಫೀಲ್ಡ್ ಟೆಕ್ನಿಕ್ಸ್ ಅಂತ. ನಮ್ಮದು ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಗಿದ್ದು 2004-05 ಫಸ್ಟ್ ಬ್ಯಾಚಲ್ಲಿ ಬರೀ 2 ಜನ ಸ್ಟೂಡೆಂಟ್ಸ್ ಇದ್ದರು. ನಮ್ಮ ಬ್ಯಾಚಲ್ಲಿ ಒಂದು 5 ಜನ ಇದ್ದರು. ಆಮೇಲೆ 3, 4, 6, 10 ಹೀಗೆ ಸಿಂಗಲ್ ಡಿಜಿಟ್ಸಲ್ಲಿ ಸ್ಟಾರ್ಟ್ ಆಗಿದ್ದು ಡಿಪಾರ್ಟ್ಮೆಂಟು ಈಗ ಡಬಲ್ ಡಿಜಿಟ್ಸಿಗೆ ಬಂದಿದೆ. ಕುವೆಂಪು ಯೂನಿವರ್ಸಿಟಿ ಅಂದರೆ ಇದು ನಮ್ಮ ಭದ್ರಾ ವೈಲ್ಡ್ ಲೈಫ್ ಸ್ಯಾನ್ಚುರಿಲೇ ಒಳಗಡೆ ಇರೋಂಥ ಒಂದು ಪಾರ್ಟ್. ಮೋರ್ ದೆನ್ ಒಂದು 30 ಎಕರ್ಸ್ ಫಾರೆಸ್ಟ್ ಒಳಗಡೆ ನಮ್ಮ ಯೂನಿವರ್ಸಿಟಿ ಇದೆ. ಬಟ್ ನಮ್ಮದು ಫಾರೆಸ್ಟೇ ನಮ್ಮದು ಲ್ಯಾಬು ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟಲ್ಲಿ. ಇದು ಫೀಲ್ಡ್ ಓರಿಯೆಂಟೆಡ್ ಕೋರ್ಸು. ಆಲ್ ಓವರ್ ಇಂಡಿಯಾ ನಾವೆಲ್ಲ ರೀತಿ ಸ್ಟೂಡೆಂಟ್ಸ್ನ ನೋಡ್ಬೋದು ಇಲ್ಲಿ. ಹಾಗಾಗಿ ನಮ್ಮಲ್ಲಿ ಈಗ ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಈ ಲ್ಯಾಬ್ ಓರಿಯೆಂಟೆಡ್ ಕೋರ್ಸ್ ಅಂದರೆ ನಮ್ಮಲ್ಲಿ ಇಲ್ಲಿ ರಿಚ್ ಡೈವರ್ಸಿಟಿ ಅಂದರೆ ಸ್ಪಾಟೆಡ್ ಡೀರ್ಸು, ಟೈಗರ್ಸು, ಮತ್ತು ಲೆಪರ್ಡ್, ಮತ್ತು ವೈಲ್ಡ್ ಡಾಗ್ಸು, ಸೀವೇಟ್ ಕ್ಯಾಟ್ಸು ಇದೆಲ್ಲ ನಾವೀಗ ನಮ್ಮ ಯೂನಿವರ್ಸಿಟಿ ಕ್ಯಾಂಪಸಲ್ಲೇ ನೋಡ್ತಾ ಇದ್ದೀವಿ. ನಮ್ಮ ಸ್ಟೂಡೆಂಟ್ಸ್ ಕೈಲಿ ನಾವು ಕ್ಯಾಮ್ರಾ ಟ್ರಾಪ್ಸ್ ಹಾಕ್ಸ್ತೀವಿ. ವೀಕ್ಲಿ ಒನ್ಸ್ ನಾವು ಅದನ್ನು ರೊಟೇಷನ್ ಮಾಡಿಸ್ತಿರ್ಬೇಕಾದ್ರೆ ನಮಗೆ ಎಲ್ಲ ಎನಿಮಲ್ಸು ಕೂಡ ಸೈಟ್ ಆಗ್ತಿದೆ. ಈವನ್ ಎಲಿಫೆಂಟ್ ಕೂಡ ಸೈಟ್ ಆಗಿದೆ ನಮ್ಮ ಕ್ಯಾಂಪಸಲ್ಲಿ. ಸದಾ ಪರಿಸರ ಹಾಗೂ ವನ್ಯಜೀವಿ ಸಂರಕ್ಷಣೆಯಲ್ಲಿ ತೊಡಗಿಕೊಂಡ ಈ ವಿಭಾಗದ ವಿದ್ಯಾರ್ಥಿಗಳು ಇಲ್ಲಿನ ಜೀವ ವೈವಿಧ್ಯತೆಯ ಸಮೀಕ್ಷೆ ನಡೆಸಿ ಅವುಗಳ ಆವಾಸ ಸ್ಥಾನವನ್ನು ಗುರುತಿಸಿ
ಪ್ರಕೃತಿಯ ಸಮತೋಲನವನ್ನು ಕಾಪಾಡುವಲ್ಲಿ ಪ್ರತಿಯೊಂದು ಜೀವಿಯ ಪಾತ್ರ ಎಷ್ಟು ಮುಖ್ಯವೆಂದು ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ಹರೀಶ ಎನ್ ಅಂತೇಳಿ. ಕಳೆದ 13 ವರ್ಷಗಳಿಂದ ನಾನು ವನ್ಯಜೀವಿ ಮತ್ತು ನಿರ್ವಹಣಾ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಮೊದಲು ನಾನು ವನ್ಯಜೀವಿ ವಿಭಾಗಕ್ಕೆ ಸೇರಿಕೊಳ್ಳೋದಕ್ಕಿಂತ ಮುಂಚೆ ನಾನು ಒಬ್ಬ ಫೈನ್ ಆರ್ಟ್ಸ್ ಸ್ಟೂಡೆಂಟ್ ಆಗಿದ್ದೆ. ಆಗಿನಿಂದಲೂ ನನಗೆ ವನ್ಯಜೀವಿಗಳ ಬಗ್ಗೆ ತುಂಬ ಆಸಕ್ತಿ ಇತ್ತು. 2009ರಿಂದ 2014ರಲ್ಲಿ ಕರಡಿಗಳ ಆಹಾರ ಕ್ರಮ ಕುರಿತಾಗಿ ನಾನು PhD ಮಾಡಿದೆ. ಸೊ ಈ ಪ್ಯಾಷನ್ ಮತ್ತೆ ಮುಂದುವರಿಬೇಕು ಅನ್ನೋ ಉದ್ದೇಶಕ್ಕಾಗಿ ನಾನು ಮತ್ತೆ 2004ರಿಂದ ಇಲ್ಲಿವರೆಗೂ ಅತಿಥಿ ಉಪನ್ಯಾಸಕರಾಗಿ ವೈಲ್ಡ್ ಲೈಫ್ಗೆ ಜಾಯ್ನ್ ಆದೆ. ಗೊತ್ತಿರೋ ಹಾಗೆ ಪಶ್ಚಿಮ ಘಟ್ಟದಲ್ಲಿ 500ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳಿವೆ. ಆ ಪಕ್ಷಿ ಪ್ರಭೇದಗಳಲ್ಲಿ 16ಕ್ಕೂ ಹೆಚ್ಚು ಎಂಡೆಮಿಕ್ ಟು ವೆಸ್ಟರ್ನ್ ಘಾಟ್ ಬರ್ಡ್ ಸ್ಪೀಸೀಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ಕ್ಯಾಂಪಸ್ಸಲ್ಲಿ ನಾನು ಸ್ಟೂಡೆಂಟ್ಗಳನ್ನು ಒಳಗೊಂಡು ಇಲ್ಲಿವರೆಗೂ 229ಕ್ಕೂ ಹೆಚ್ಚು ಪಕ್ಷಿಗಳನ್ನು ನಾವು ರೆಕಾರ್ಡ್ ಮಾಡಿದ್ದೀವಿ. ಸೊ ಅವುಗಳಲ್ಲಿ 12ಕ್ಕೂ ಹೆಚ್ಚು ಎಂಡೆಮಿಕ್ ಟು ವೆಸ್ಟರ್ನ್ ಘಾಟ್ ಸ್ಪೀಸೀಸ್ ಅವುಗಳನ್ನು ಕೂಡ ರೆಕಾರ್ಡ್ ಮಾಡಿದ್ವಿ. ಪಕ್ಷಿಗಳ ಒಂದು ಸಂರಕ್ಷಣೆ ಮತ್ತು ವನ್ಯಜೀವಿಗಳ ಉಳಿವು ಎಲ್ಲ ನಮ್ಮ ಕೈಯಲ್ಲೇ ಇರೋದ್ರಿಂದ ಮತ್ತು ವನ್ಯಜೀವಿಗಳ ಬಗ್ಗೆ ಹೆಚ್ಚು ಆಸಕ್ತಿಯಿಂದ ಏನಾದ್ರು ನಾವು ಸ್ಟಡಿ ಮಾಡಬೇಕು ಅಥವಾ ಅದ್ರ ಬಗ್ಗೆ ಪ್ರೊಟೆಕ್ಷನ್ ಮಾಡಬೇಕು ಅಂದರೆ ಈ ಥರದ ಡಿಪಾರ್ಟ್ಮೆಂಟ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಈ ವಿಭಾಗದ ವಿದ್ಯಾರ್ಥಿಗಳು ಕರ್ನಾಟಕದ ಅನೇಕ ಕಡೆಗಳಲ್ಲಿ ನಡೆಯುವ ವನ್ಯಜೀವಿ ಸಂರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡಿರುವುದಲ್ಲದೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ಸರ್ಕಾರಿ ಹಾಗೂ ಸರ್ಕಾರೇತರ ವನ್ಯಜೀವಿ ಸಂರಕ್ಷಣಾ ಸಂಸ್ಥೆಗಳ ಹಲವು ಯೋಜನೆಗಳಲ್ಲಿ ಕಾರ್ಯನಿರ್ವಹಿಸಿ ವನ್ಯಜೀವಿ ವಿಭಾಗದ ಮತ್ತು ಕುವೆಂಪು ವಿಶ್ವವಿದ್ಯಾಲಯದ ಹಿರಿಮೆಯನ್ನು ಹೆಚ್ಚಿಸುವಲ್ಲಿ ಪಾತ್ರರಾಗಿದ್ದಾರೆ. ಹಾಯ್ ಎವ್ರಿವನ್, ನನ್ನ ಹೆಸರು ಡಾಕ್ಟರ್ ಪ್ರಮೋದ್ ಎಫ್. ನಾನು ಕುವೆಂಪು ವಿಶ್ವವಿದ್ಯಾಲಯದ ವನ್ಯಜೀವಿ ಮತ್ತು ನಿರ್ವಹಣಾ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಏರಿಯಾ ಆಫ್ ಸ್ಪೆಷಲೈಸೇಷನ್ ಇಸ್ ವೆಟ್ಲ್ಯಾಂಡ್ ಎಕಾಲಜಿ. ಸೊ ನಾನು ಯಾಕೆ ಈ ವೈಲ್ಡ್ ಲೈಫ್ನ ಚೂಸ್ ಮಾಡಿದ್ದು ಅಂತ ಹೇಳಿದ್ರೆ, ಸೊ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್ ಎಲ್ಲಿದೆ ಅಂತ ಹೇಳಿದ್ರೆ ಒನ್ ಆಫ್ ದಿ ಮೆಗಾ ಬಯೋಡೈವರ್ಸಿಟಿ ಹಾಟೆಸ್ಟ್ ಹಾಟ್ಸ್ಪಾಟ್ಸ್ ಆಫ್ ದ ವರ್ಲ್ಡ್, ವೆಸ್ಟರ್ನ್ ಘಾಟ್. ಸೊ ಅತಿ ಸೂಕ್ಷ್ಮ ಪ್ರದೇಶದಲ್ಲಿದೆ. ಸೊ ಅದು ನೆಕ್ಸ್ಟ್ ನಮ್ಮ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಪಕ್ಕದಲ್ಲೇ ಇರೋದ್ರಿಂದ ಕುವೆಂಪು ಯೂನಿವರ್ಸಿಟಿಯ ಪ್ರಕೃತಿ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿರೋ ಪ್ರಕೃತಿನೇ ನಮಗೆ ಪ್ರಾಕ್ಟಿಕಲ್ ಕ್ಲಾಸ್ ಆಗಿರುತ್ತೆ. ನಾವು ಸುಮಾರು 2013ರಿಂದ ಇಲ್ಲಿ ಅತಿಥಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾಯಿದ್ದೀವಿ. ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಇರುವಂಥ ವನ್ಯಜೀವಿ ವಿಭಾಗ ನಮ್ಮ ಭಾರತ ದೇಶದಲ್ಲೇ ಯಾವುದೇ ವಿಶ್ವವಿದ್ಯಾನಿಲಯ ತೊಗೊಂಡ್ರೂ ಈ ರೀತಿ ಪ್ರಕೃತಿ ಎಲ್ಲೂ ಇಲ್ಲ ಅಂತ ನನ್ನ ಅನಿಸಿಕೆ. ಪ್ರಕೃತಿ ಸಂರಕ್ಷಣೆ ಮಾಡೋದು ಕೆಲವೇ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗುತ್ತೆ. ಆ ಅವಕಾಶ ನಮ್ಮ ವನ್ಯಜೀವಿ ಮತ್ತು ನಿರ್ವಹಣಾ ವಿಭಾಗದಿಂದ ನಿಮಗೆ ಒದಗಿ ಬರುತ್ತೆ. ನಮ್ಮ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿರುವ ಝೂ ಅಲ್ಲಿ ಎಜುಕೇಷನ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅನೇಕ ಪ್ರಾಜೆಕ್ಟ್ಗಳಲ್ಲಿ ಪಶ್ಚಿಮ ಘಟ್ಟದಲ್ಲಿ ನಡೆಯುವಂಥ ಅನೇಕ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಈಸ್ಟರ್ನ್ ಹಿಮಾಲಯ ಆಗಿರ್ಬೋದು, ಅನೇಕ ಪ್ರಾಜೆಕ್ಟ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೆಲಸ ಮಾಡ್ತಿದ್ದಾರೆ. harmless creatures in that way. ಈ ವಿಭಾಗಕ್ಕೆ ದೇಶದ ಹಲವು ಕಡೆಗಳಿಂದ ವನ್ಯಜೀವಿ ತಜ್ಞರು ಆಗಮಿಸಿ ವನ್ಯಜೀವಿ ನಿರ್ವಹಣೆ ಅಲ್ಲಿನ ಅನೇಕ ಹೊಸ ತಂತ್ರಜ್ಞಾನಗಳ ಬಗ್ಗೆ ತರಬೇತಿ ನೀಡುತ್ತಾರೆ. ಅಲ್ಲದೆ 2024ರಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಮಿತಿಯನ್ನು ರಚಿಸಿ ಅದರಲ್ಲಿಯೂ ಸಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಇದು ವಿದ್ಯಾರ್ಥಿಗಳ ಏಳಿಗೆಗೆ ದಾರಿದೀಪವಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜೇಶ್ ವರ್ಮಾ. ನಾನು ಅಲ್ಯುಮಿನಿ ಅಸೋಸಿಯೇಷನ್ ಡಿಪಾರ್ಟ್ಮೆಂಟ್ ಆಫ್ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ದು ಜನರಲ್ ಸೆಕ್ರೆಟರಿ. ನಮ್ಮ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ಬಹಳ ಹೇಳೋಕ್ಕಿದೆ. ಆದರೆ ಒಂದು ವಿಶಿಷ್ಟತೆ ನಮ್ಮ ಕಾಲೇಜ್ದು ಯುನೀಕ್ನೆಸ್ ಏನಪ್ಪ ಅಂದರೆ ಕಾಡು ಒಳಗಡೆ ಇದೆ. ಸೊ ನಾವು ಕಾಡಿನ ಬಗ್ಗೆ, ಕಾಡು ಪ್ರಾಣಿಗಳ ಬಗ್ಗೆ ಕಾಡಲ್ಲೇ ಇದು ಕಲಿಯೋದಂದರೆ ನಾವು ತುಂಬ ಭಾಗ್ಯ ಮಾಡಿದ್ದೀವಿ. ಅದೇ ಥರನೇ ನಮ್ಮ ಅಲ್ಯುಮಿನಿ ಅಸೋಸಿಯೇಷನ್, ಸೊ ನಮ್ಮ ಕಾಲೇಜಿಂದ ಓದಿ ಹೊರಗಡೆ ಹೋಗಿರೋರು ಈಗಷ್ಟೇ 234 ಜನ ಇದ್ದಾರೆ. ಅವರಿಂದನೂ ಸಿಕ್ಕಾಪಟ್ಟೆ ಸಪೋರ್ಟ್ ಬರ್ತಾ ಇದೆ ನಮಗೆ. ಸೊ ಅವರು ಮೆಂಬರ್ಶಿಪ್ ಡೊನೇಷನ್ಸ್ ಆಗಲಿ, ಬೇರೆ ಥರ ಮೆಟೀರಿಯಲ್ಸ್ ಪ್ರೊವೈಡ್ ಮಾಡೋದಾಗಲಿ, ಮತ್ತು ಕ್ಲಾಸ್ ತಗೊಳ್ಳೋದು, ನಮ್ಮ ಕಾಲೇಜಿಗೆ ಬಂದು ಸೆಮಿನಾರ್ಸ್ ತಗೊಳ್ಳೋದು, ಅದು ಇದುವರೆಗೆ ನಮ್ಮ ಅಲ್ಯುಮಿನಿಯಿಂದನೂ ಒಳ್ಳೆ ಸಪೋರ್ಟ್ ಇದೆ.
ಅದೇ ಥರನೇ ನಮ್ಮ ಪ್ರೊಫೆಸರ್ ವಿಜಯ್ ಕುಮಾರ್ ಸರ್ ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ. ಇದುವರೆಗೆ ನಮಗೆ ಯಾವುದೂ ಬೇಡ ಇಲ್ಲ ಅಂತ ಹೇಳಿಲ್ಲ. ಸೊ ಆ ಥರನೂ ನಾವು ತುಂಬಾ ಭಾಗ್ಯ ಮಾಡಿದ್ದೀವಿ. ಪ್ರತಿ ವರ್ಷ ಅಕ್ಟೋಬರ್ ಮೊದಲ ವಾರದಂದು ವನ್ಯಜೀವಿ ಸಪ್ತಾಹವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಪರಿಸರ ಸಂಪತ್ತು, ವನ್ಯಜೀವಿಗಳ ಮಹತ್ವ ಹಾಗೂ ಸಂರಕ್ಷಣೆಯ ಕುರಿತು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ, ಸ್ಥಳೀಯರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಅರಿವು ಮೂಡಿಸಲೇಬೇಕೆಂಬುದು ಈ ವಿಭಾಗದ ನಿಯಮ, ಪದ್ಧತಿ ಹಾಗೂ ಪರಂಪರೆ ಕೂಡ. ಆಫೀಸರ್ ಆಗಿ ಶಿವಮೊಗ್ಗ ಝೂ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಎವರ್ ಐ ಆಮ್ ನಾವು ಇದಕ್ಕೆ ಕಾರಣ ನಮ್ಮ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್. ದೇ ಆರ್ ಗಿವಿಂಗ್ ಸರ್ಟನ್ ಟೈಪ್ಸ್ ಆಫ್ ಆಪರ್ಚುನಿಟೀಸ್ ಆ್ಯಂಡ್ ದೇ ಆರ್ ರನ್ನಿಂಗ್ ವರ್ಕ್ಶಾಪ್ಸ್ ಆ್ಯಂಡ್ ಇಂಟರ್ನ್ಶಿಪ್ ಆಲ್ಸೋ, ಸೊ ದಟ್ ತುಂಬ ಒಂಥರ ಸ್ಟೂಡೆಂಟ್ಸಿಗೆ ಏನೇನು ಬೇಕು ವೈಲ್ಡ್ ಲೈಫಲ್ಲಿ ಕಲಿಯೋಕ್ಕೆ ಆ ಥರದ್ದೆಲ್ಲ ಫೀಲ್ಡ್ ಟೆಕ್ನಿಕ್ಸ್ ಆಗಿರ್ಬೋದು ಅಥವಾ ಏನೇ ಥರದ ಅವ್ರಿಗೆ ಫೆಸಿಲಿಟಿ ಬೇಕಾಗಿರೋದು ಮಾಡಿಕೊಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲೂ ಸಹ ಹಾಗೇ ಇದೆ. ನಮಸ್ಕಾರ, ನನ್ನ ಹೆಸರು ತಿರುಮಲವರ ಪ್ರಸಾದ್ ರೆಡ್ಡಿ ಅಂತ. 2024-25 ಬ್ಯಾಚು ಪಾಸ್ಔಟ್ ಸ್ಟೂಡೆಂಟು. ಸ್ಟಡಿ ಆ್ಯಂಡ್ ಡೈವರ್ಸಿಟಿ ಆಫ್ ಮೈಕ್ರೋಕೈರಾಪ್ಟರಾ ಯೂಸಿಂಗ್ ಬ್ಯಾಕ್ ಬಯೋಅಕೌಸ್ಟಿಕ್ಸ್ ಮೇಲೆ ಪ್ರಾಜೆಕ್ಟ್ ಮಾಡಿದ್ದೆ. ನಮ್ಮ ಕ್ಯಾಂಪಸ್ಸಲ್ಲೇ, ಕುವೆಂಪು ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲೇ ಮಾಡಿದ್ದು. ಈ ಪ್ರಾಜೆಕ್ಟಲ್ಲಿ ಅಕೌಸ್ಟಿಕ್ಸ್ ಯೂಸ್ ಮಾಡಿ ಬ್ಯಾಟ್ ಸೌಂಡ್ ಮೂಲಕ ಯಾವ್ಯಾವ ಸ್ಪೀಸೀಸ್ ಇದೆ ಅಂತ ಐಡೆಂಟಿಫೈ ಮಾಡ್ತೀವಿ. ಸೊ ಅದರಲ್ಲಿ ಬಂದು ನಮ್ಮ ಯೂನಿವರ್ಸಿಟಿಯಲ್ಲಿ ಟೋಟಲ್ 5 ಡಿಫ್ರೆಂಟ್ ಫ್ಯಾಮಿಲೀಸಿಂದ 8 ಸ್ಪೀಸೀಸ್ನ ಐಡೆಂಟಿಫಿಕೇಷನ್ ಮಾಡಿದ್ವಿ. ಮಾನವ ಪ್ರಕೃತಿಯ ಒಂದು ಭಾಗವಷ್ಟೇ. ಅವನ ಅಟ್ಟಹಾಸಕ್ಕೆ, ರೌದ್ರ ನರ್ತನಕ್ಕೆ ಯಾವುದೇ ಜೀವಿಯ ಬದುಕು ಬರಡಾಗದಿರಲಿ. ವನ್ಯಜೀವಿಗಳೊಂದಿಗೆ ಮಾನವನ ಸಹಬಾಳ್ವೆ ಬಹಳ ಮುಖ್ಯ. ಯುಗ ಯುಗಗಳಿಂದ ಬೆಳೆದು ಬಂದ ಮಾನವ ವನ್ಯಜೀವಿ ಸಂಬಂಧ ಮುಂದಿನ ಪೀಳಿಗೆಗೂ ಹರಡಲಿ. ಇಲ್ಲಿನ ಕಾಡು, ವನ್ಯಸಿರಿ ಎಂದಿಗೂ ಹೀಗೆಯೇ ಇರಲಿ ಎಂಬುದು ವನ್ಯಜೀವಿ ವಿಭಾಗದ ಎಲ್ಲ ಸದಸ್ಯರ ಮುಖ್ಯ ಆಶಯ. ಈ ಪ್ರಕೃತಿ ಮಾತೆಯ ಮಡಿಲಲ್ಲಿ ವಿದ್ಯೆ ಕಲಿತ ನಾವು ಈ ವಿಭಾಗಕ್ಕೆ, ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಸದಾ ಚಿರಋಣಿಯಾಗಿರುತ್ತೇವೆ.